ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಆಗಿದ್ದೀರಿ. ಹೇಗ್ ಅನ್ಸುತ್ತೆ ಮನೆಯ ಒಂದಷ್ಟು ಕೆಲಸಗಳು, ಹೊರಗಡೆ ಕೆಲಸಗಳು, ಯು ಆರ್ ಇಂಟು ಸೋಷಿಯಲ್ ಸರ್ವಿಸ್ ಆಲ್ಸೋ. ಹೌದು. ಸೊ ಎಲ್ಲವನ್ನ ಹ್ಯಾಕ್ ಮ್ಯಾನೇಜ್ ಮಾಡ್ತೀರಿ? ಆ ದೇವರ ಆಶೀರ್ವಾದ ಒಂದು ಖಂಡಿತ ನಾನು ಅದು ನಂಬ್ತೀನಿ. ದಟ್ ನನ್ನ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ತಾಯಿ ದೇವಿ ಆಶೀರ್ವಾದ, ಅದ್ರ ಜೊತೆಲಿ ತುಂಬ ಸಪೋರ್ಟ್ ಸಿಕ್ಕಿದೆ ಮನೆಯಿಂದ. ಖಂಡಿತ ಇವತ್ತು ನಾವು ನೋಡಿದರೆ ನಾವು ಹೆಣ್ಮಕ್ಳಿಗೆ ಮುಂಚಿನ ದಿನದಿಂದ ತುಂಬ ಇವಾಗ ಎಜುಕೇಷನ್ ಆಗಲಿ, ಒಂದು ಇಕನಾಮಿಕ್ ಇಂಡಿಪೆಂಡೆನ್ಸ್ ಆಗಲಿ, ನಾವಿನ್ನೂ ಸ್ವಲ್ಪ ಮುಂದೆ ಇದ್ದೀವಿ. ಬಿಕಾಸ್ ಇಫ್ ಯು ಥಿಂಕ್ ಅಬೌಟ್ ದ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ಸ್, ತುಂಬ ಕಷ್ಟಪಟ್ಟು women have come today with this independence today, that we have the freedom to vote, more education, financial independence. So ತುಂಬ ಖುಷಿ ಆಗುತ್ತೆ that I can be a part of these times ಅಂತ. ನನಗೆ ಒಂದು ಹೆಣ್ಣು ಮಗು ಇದೆ. ಸೊ ಅವ್ರಿಗೆ ಒಂದು ತುಂಬ ಮುಖ್ಯವಾಗಿ ಎಜುಕೇಷನು. ಸೊ ಖಂಡಿತ ಐ ಫೀಲ್ ಲೈಕ್ ನಾನು ಸಮ್ ಆಫ್ ಮೈ ಜರ್ನಿ ಹ್ಯಾಸ್ ಬಿನ್ ಮೈ ಡೆಸ್ಟಿನಿ ಅಂತ ನಾನು ಹೇಳ್ಬೋದು. ಬಿಕಾಸ್ ನಾನು ಖಂಡಿತ ಯಾವಾಗ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ನನಗೆ ನಾನು ಚೆನ್ನಾಗಿ ಓದ್ತಿದ್ದೆ, ನಾನು ಬಿಸ್ನೆಸ್ ಎಕನಾಮಿಕ್ಸ್ ಎಲ್ಲ ಓದ್ತಿದ್ದೆ. ನನ್ನ ಅಪ್ಪ ಎಂಜಿನಿಯರ್ ಆಗಿದ್ರು. ಸೊ ನನ್ನ ಅಮ್ಮ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಆಸೆ ಇತ್ತು ನನಗೆ. ಹಾಗೆ ಒಂದು ಮಾಡ್ಲಿಂಗಿಂದ ನಾನು ಸ್ಟಾರ್ಟ್ ಆಗಿ ಒಂದು ಕಾಂಟೆಸ್ಟ್ ಗೆದ್ದು ಹೆಂಗೆಂಗೋ ಬಂದಿದ್ದೀನಿ. ಬಟ್ ಒಂದು ಏನಿತ್ತು ಅಂದರೆ, ಏನೋ ಮಾಡಿದರೆ ಅದಕ್ಕೆ ಒಂದು 100% ಎಫರ್ಟ್ ಕೊಡಬೇಕು. ಯಾವುದೋ ಒಂದು ಆಪರ್ಚುನಿಟಿ ಬಂದರೆ ಅದನ್ನು 100% ನಾವು ಚೆನ್ನಾಗಿ ಮಾಡ್ಬೇಕಂತ ನನ್ನ ಅಮ್ಮ ಹೇಳ್ಕೊಡೋರು ಚಿಕ್ಕ ವಯಸ್ಸಿಂದ. ನಾನು ಇವಾಗ ನನ್ನ ಮಕ್ಕಳಿಗೆ ಅದೇ ರೀತಿ ಐ ಆಮ್ ಬ್ರಿಂಗಿಂಗ್ ಅಪ್ ಮೈ ಸನ್ ಆ್ಯಂಡ್ ಮೈ ಡಾಟರ್. ಬಿಕಾಸ್ ಆಯುಷ್ಗೆ ಕೂಡ ನಾನು ಹೇಳ್ಕೊಡ್ತೀನಿ ದಟ್ ಹೌ ಹಿ ಶುಡ್ ಬಿಹೇವ್ ವಿತ್ ಗರ್ಲ್ಸ್. ಸೊ ಅದು ತುಂಬಾ ಇಂಪಾರ್ಟೆಂಟ್, ಮನೆಯಿಂದ ಅದು ತುಂಬಾ ಇಂಪಾರ್ಟೆಂಟ್. ಸೊ ಐ ಫೀಲ್ ಲೈಕ್ ನನಗೆ ಸೆಕೆಂಡ್ ಹಾಫ್ ಆಫ್ ಮೈ ಜರ್ನಿ ಮದುವೆ ನಂತರ ನನ್ನ ಹಸ್ಬೆಂಡ್ ಆಗಲಿ, ನಮ್ಮ ಇನ್ಲಾಸ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ವಿ ವರ್ ಜಸ್ಟ್ ಟಾಕಿಂಗ್ ಅಬೌಟ್ ದಟ್ ಖಂಡಿತ ನಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಎಸ್ಪೆಷಲಿ ನಾವು ತಾಯಿ ಆದ್ಮೇಲೆ ವಿ ಕಾಂಟ್ ವರ್ಕ್. ಅದು ಲುಕಿಂಗ್ ಆಫ್ಟರ್ ಚಿಲ್ಡ್ರನ್ ಇಸ್ ಅ ವೆರಿ ಬಿಗ್ ಜಾಬ್. ಸೊ ಹಾಗಾಗಿ ನನಗೆ ಸಪೋರ್ಟ್ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ ಎಲ್ಲರಿಂದ. So even the filmmakers, ivaga ee part of my career, they've come up with very powerful scripts. So ನನಗೆ ತುಂಬ ಖುಷಿ ಕೊಡುತ್ತೆ that young men who are boys who are filmmakers ಆ ಥರ ಸ್ಕ್ರಿಪ್ಟ್ಸ್ ಬರೀತಿದ್ದಾರೆ with important messages, with important strong women characters. And ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿ, ಮ್ಯಾಮ್ ನೀವು ಇದು ಮಾಡಬೇಕು, ಬೇರೆಯವ್ರಿಗೆ ಇದರಿಂದ ಪ್ರೋತ್ಸಾಹ ಆಗುತ್ತೆ ಅಂತ. ಸೊ ನನಗೆ ಕೂಡ ಖುಷಿ ಕೊಡುತ್ತೆ. ಸೊ ಎಲ್ಲ ರೀತಿ ನನಗೆ ಆಚೆಗಡೆಯಿಂದ ಸಪೋರ್ಟ್ ಸಿಕ್ಕಿರೋದ್ರಿಂದ ಐ ಗೆಸ್ ಐ ಹ್ಯಾವ್ ಬಿನ್ ಏಬಲ್ ಟು ಡೂ ಆಲ್ ದಿಸ್ ವರ್ಕ್ ಟುಡೇ. ಉಪಿ ಸರ್ ಎಷ್ಟು ಮಟ್ಟಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ನಿಮ್ಗೆ? ನನ್ನ ಪ್ರಕಾರ ಮದುವೆ ಟೀಮ್ ವರ್ಕ್. ಓಕೆ. ಸೊ ಖಂಡಿತ ಅಲ್ಲಿ ರೂಲ್ಸ್ ಇಲ್ಲ ದಟ್ ಗಂಡ ಹೆಂಡತಿ ಯಾರು ಯಾವ ಕೆಲಸದಲ್ಲಿ ಚೆನ್ನಾಗಿದ್ದಾರೆ ಅದು ನಾವು ಆ ಥರ ಜನರಲಿ ಇದು ಇರುತ್ತೆ. ಅದರೊಳಗೆ ಹೆಂಡತಿ ಅಂದರೆ ಹೆಂಡತಿನೇ ಅಡುಗೆ ಮಾಡ್ತಾರೆ, ಗಂಡನೇ ಆಚೆ ಕೆಲಸ. those rules according to you, whether you're male or female, ಅದೆಲ್ಲ ಬ್ಲರ್ ಆಗಿಬಿಟ್ಟಿದೆ ಇವತ್ತು. ತುಂಬಾ ಜನ ಹೆಣ್ಮಕ್ಳು ತುಂಬಾ ಸಾಧಿಸ್ತಿದ್ದಾರೆ, ಆಚೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಕ್ವಾಲಿಫಿಕೇಶನ್ಸ್, ಅವ್ರಿಗೆ ಸ್ಕಿಲ್ಸ್ ಯಾವ ಥರ ಇದೆ, ಫೈನಾನ್ಷಿಯಲಿ ಕೂಡ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಬಟ್ ಏನಂದ್ರೆ ಈ ಜೆಂಡರ್ ಬೇಸ್ಡ್ ರೂಲ್ಸ್ ಇದೆ ಅಲ್ವಾ, ದಟ್ ಹೆಣ್ಮಕ್ಳೇ ಅಡಿಗೆ ಮಾಡ್ಬೇಕು, ಗಂಡ್ ಮಕ್ಳು that is blurred now. But I think ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. See, especially for one thing, where I think when we become mothers especially, ಆವಾಗ ಏನಾಗುತ್ತೆ ಅಂದರೆ ಮಗುಗೆ ಪ್ರೈಮರಿ ಕೇರ್ ಟೇಕರ್ ತಾಯಿ ಆಗಿರೋದ್ರಿಂದ ಕೆಲವು ಸರಿ ನಾವು ಜೊತೆಲಿ ಇರಬೇಕಾಗತ್ತೆ. ಸೊ ಐ ಥಿಂಕ್ ಲೈಫ್ ಸ್ಕಿಲ್ಸ್ ಎಲ್ಲರೂ ಕಲಿಬೇಕು. ನನ್ನ ಮಗಗೆ ಕೂಡ ನಾನು ಹೇಳ್ತೀನಿ, ಇನ್ ಬೇಸಿಕ್ ಅಡಿಗೆ ಹಿಂಗೆ ಗೊತ್ತಿರಬೇಕು. ಮಾಡ್ತಾನೆ. ಅಂಡ್ ಐಶ್ವರ್ಯಗೆ ಕೂಡ ಡ್ರೈವಿಂಗ್ ಆಗಲಿ, ಎನಿ ಅದರ್ ಸ್ಕಿಲ್ಸ್ ದಟ್ ಎವ್ರಿಬಡಿ ಲೈಫ್ ಸ್ಕಿಲ್ಸ್ ನಾವು ಎಲ್ಲರೂ ಕಲಿಬೇಕು. ಸೊ ನನಗೆ ಉಪಿ ಮುಂಚೆಯಿಂದ ಹಿ ವಾಸ್ ವೆರಿ ಲೈಕ್, ಅವ್ರು ತುಂಬಾ ಅಡಿಗೆ ಮಾಡೋ ತರ ಇಲ್ಲ. ಬಿಕಾಸ್ ಹಿ ಇಸ್ ವೆರಿ ಬಿಸಿ. ನಿಮಗೆ ಗೊತ್ತು, ಲೈಕ್ ಶೂಟಿಂಗ್, ಪ್ಲಸ್ ನಮ್ದು ಪೊಲಿಟಿಕಲ್ ಪಾರ್ಟಿ ಇದೆ, ಡೈರೆಕ್ಷನ್. ಅದು ಅಲ್ಲದೆ ಹಿ ಇಸ್ ಲೈಕ್ 200% ಇನ್ವಾಲ್ವ್ಡ್ ಇನ್ ಆಲ್ ಹಿಸ್ ಮೂವೀಸ್. ಇದರ್ ಹಿ ಸಿಂಗಿಂಗ್ ಅಥವಾ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದಾರೆ. ಸೊ ಆ ಥರ ಬರೀ ಆಕ್ಟಿಂಗ್ ಅಲ್ಲ ಅವ್ರದ್ದು. ಸೊ ಜಾಸ್ತಿ ಅವರೇ ಬ್ಯುಸಿ ಆಗಿರ್ತಿದ್ರು, ಎಸ್ಪೆಷಲಿ ಮಕ್ಕಳಾಗ್ದಾಗ. ಸೊ ನಾನು ಅವಾಗ ಬ್ರೇಕ್ ತಗೊಂಡೆ, ಬಿಕಾಸ್ ಅವ್ರಿಗೆ ಜಾಸ್ತಿ ಇರಕ್ಕಾಗ್ತಿರ್ಲಿಲ್ಲ. ಬಟ್ ಅತ್ತೆ ಮಾವ ಇದ್ರು, ನನ್ನ ಅತ್ತೆಗೆ ಅವರಿದ್ರು. ಸೊ ನನಗೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಸೊ ನಾನು ಆಲ್ಮೋಸ್ಟ್ 4-5 years ಬ್ರೇಕ್ ತಗೊಂಡಾದ್ಮೇಲೆ ನಾನು ನಿಧಾನ ಸ್ಟಾರ್ಟ್ ಮಾಡಿದೆ. ಸೊ ಅವರು ಯಾವಾಗ ಅವ್ರು ಹೇಳಿದ್ರು, ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಇರಬಾರ್ದು, ತಂದೆ ತಾಯಿ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಆಮೇಲೆ ಇತ್ತೀಚೆಗೆ ನಂದು ಗೋವಾದಲ್ಲಿ ಒಂದು ಶೂಟಿಂಗ್ ಇತ್ತು, ಆಲ್ಮೋಸ್ಟ್ 1 month. ಅವರಿದ್ರು ಮಕ್ಕಳ ಜೊತೆಲಿ, ಹಿ ಮೇಕ್ ಶೋ ಹಿ ಇಸ್ ದೇರ್ ವಿತ್ ದ ಕಿಡ್ಸ್. ಸೊ ಆ ತರ ಸಂದರ್ಭಗಳಲ್ಲಿ ಅವ್ರು ಇದ್ರು ಮಕ್ಕಳ ಜೊತೆಲಿ. ನಾನು ಬ್ಯುಸಿ ಆದಾಗ, ನಾನು ಶೂಟಿಂಗ್ ಮಾಡಿದಾಗ, ಅಥವಾ ನಾನು ಸಪೋಸ್ ಕ್ಯಾಲ್ಕಟಾಗೆ ಹೋಗಿದಾಗ. ಸೊ ಆ ಥರ ಒಂದು ಟೀಮ್ ವರ್ಕ್ ಅಂತ ಅದು ಒಂದಷ್ಟೇ.